ಇಲ್ಲ ಅದು ಆ್ಯಕ್ಚುಲಿ ಉಪೇಂದ್ರ ಅವ್ರದ್ದು ತಲೆ ಯಾರೂ ತಿಳ್ಕೊಳಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ಏನು ಕಂಡಿದೆಯಲ್ಲ ಚೆನ್ನಾಗಿದೆ ಫೋಕಸ್ ಸಿಕ್ತು. 9 ವರ್ಷ ಆದ್ಮೇಲೆ ಚೆನ್ನಾಗಿದೆ ತುಂಬ ಡೈರೆಕ್ಟ್ ಸೂಪರ್ ಆಗಿ ಮಾಡಿದ್ದಾರೆ. ಸಿಕ್ತು ಸೂಪರ್. ಇನ್ನೊಂದ್ಸಲ ನೋಡ್ಬಿಟ್ಟು ಹೇಳ್ತೀವಿ. ಅಂದ್ರೆ 100% ನೋಡಿದ್ರೆ ಪಿಕ್ಚರ್ ಮೊದಲು ಗೊತ್ತಾಗೋದು. 4 ಸತಿ ನೋಡ್ಬೇಕು ಪಿಕ್ಚರ್. 4 ಸತಿ ನೋಡಿದ್ರೆ ಮಾತ್ರ ಪಿಕ್ಚರ್ ಗೊತ್ತಾಗೋದು. ಸರ್ 100% ತಲೆ ಕೆಟ್ಟೋಗಿದೆ. ಮಜಾ ಸಿಕ್ತಾ? ಸೂಪರ್ ಕ್ಲೈಮ್ಯಾಕ್ಸ್ ಅನ್ನು 100% ಮಜಾ ಸಿಕ್ತಾ ನಿಮ್ಗೆ? ಸೂಪರ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ ಇದಾಗ್ಬಿಡ್ತೀರ. ರಾಜಕೀಯ ಬಗ್ಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಹೇಳಿದ್ದಾರೆ. ನಿಮ್ಗೆ ಯಾವ ತರ ಮಜಾ ಸಿಕ್ತಾ? ಸರ್ ನಮ್ಗೆ 100% ಪಿಕ್ಚರ್ ನೋಡಿದ್ಮೇಲೆ ನಾವ್ ಯಾರನ್ನ ಆರಿಸ್ಕೋಬೇಕು, ನಮ್ ಟೊಮೊಟೊ ಹೆಂಗಿರ್ಬೇಕು, ಆಪಲ್ ಹೆಂಗಿರ್ಬೇಕು, ನಾವ್ ಹೆಂಗ್ ಆರಿಸ್ಕೋದು. 100 ರೂಪಾಯಿ ಕೊಟ್ರೆ ಏನ್ ಮಾಡ್ತೀವಿ, ಆ 100 ರೂಪಾಯಿಂದ ನಮ್ಗೆ ಏನ್ ಬೆನಿಫಿಟ್ ಸಿಗತ್ತೆ ಅಂತ ಮಾತ್ರ ನೋಡ್ಬೇಕು. ಎಕ್ಸ್ಪೆಕ್ಟೇಷನ್ ಮಾಮೂಲಿ ಮಾಡ್ಕೊಳಕ್ಕೆ ಅದು 100 ರಶ್ ಇದೆ ಪಿಕ್ಚರ್. ಅದು 100 ರಶ್ ಇದೆ. ಚೆನ್ನಾಗಿದೆ ಅಷ್ಟೇ ಅಷ್ಟೇ. ಸತ್ಯ ಚೆನ್ನಾಗಿದೆ ಆದ್ರೆ ಎಂಡ್ಲೆಸ್ ಆಗಿದೆ. ಎಂಡ್ಲೆಸ್ ಚೆನ್ನಾಗಿದೆ. ಇನ್ನೊಂದ್ಸಲ ಇನ್ನು 100 ಸಲ ನೋಡಿದ್ರೆ ಅರ್ಥ ಆಗಲ್ಲ. ನೈಸ್ ನೈಸ್ ನೈಸ್. ತುಂಬ ಚೆನ್ನಾಗಿದೆ ಮೇಡಮ್. ಇನ್ನೊಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ. ಇನ್ನೊಂದ್ಸಲ ಬರ್ಬೇಕು. ಸಿನಿಮಾ ಉಪೇಂದ್ರ ಸರ್ದು ಯಾವಾಗಲೂ ಕನ್ಫ್ಯೂಷನ್ ಇರುತ್ತೆ, ಒಳ ಬಿಟ್ಟೇ ಬಿಡ್ತಾರೆ. ಇದರಲ್ಲೂ ಬಿಟ್ಟಿದ್ದಾರೆ. ಈಗೇನು ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ಗಳು ಇನ್ನೂ ಒಂದು 10 ಜನ ನೋಡ್ತಾ ಇದ್ದಾರೆ. ಈಗ ಫ್ರೆಂಡ್ಸ್ಗಳು ನಾವೆಲ್ಲ ಒಂದ್ ಕಡೆ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ನಿನಗೇನು ಅರ್ಥ ಆಯ್ತು, ನನಗೇನು ಅರ್ಥ ಆಯ್ತು, ಏನಿರ್ಬೋದು ಅಂದ್ಬಿಟ್ಟು ಇನ್ನೊಂದು 3-4 ದಿನ ಆದ್ಮೇಲೆ ಅರ್ಥ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅವಾಗ್ಲೂ ನಮಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀವಿ. ಅರ್ಥ ಆಗಷ್ಟು ನೋಡ್ತೀವಿ. ಉಪೇಂದ್ರ ಸರ್ ಹುಳ ಬಿಡೋದೇ ಅವ್ರ ಸ್ಪೆಷಲ್ ಸಿನಿಮಾಗಳು. ಸತ್ಯಾಂಶಗಳನ್ನ ತುಂಬಾ ಇಟ್ಟಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ದಡ್ರೆ. ಓಪನಿಂಗ್ ಅಲ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ, ನೀವು ದಡ್ರೆ, ನೀವು ಅರ್ಥ ಆಗ್ತಿಲ್ಲ ಜಗತ್ತೇನು ಅಂತ. ಈಗಲೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ದಡ್ರೆ. ಎಲ್ಲ ಇಡೀ ದೇಶದ ಕೈ ನಮ್ಮ ಕೈಯಲ್ಲಿ ಇದೆ. ಸಿನಿಮಾದಲ್ಲಿ ಇರೋದೇ ಅದು. ನಮ್ಮ ಕೈಯಲ್ಲೇ ಪ್ರಪಂಚ ಇದೆ. ನಾವು ಬೇರೆಯವ್ರ ಕೈಯಲ್ಲಿ ಕೊಟ್ಟು ನಾವು ಕೂಲಿ ಕಾರ್ಮಿಕರ ತರ ಆಳಿಸ್ಕೊಂತ ಇದೀವಿ, ಬೇರೆ ಯಾರ್ದೋ ಒಬ್ರು ಕೈಯಲ್ಲಿ ಇಬ್ರು ಕೈಯಲ್ಲಿ ಅಂತ. ಇನ್ಮೇಲಾದ್ರೂ ನಾವು ನೋಡ್ಕೊಂಡು ನಮಗೆ ಬೇಕಾದಂಗೆ ನಾವು ನಮ್ಮ ದೇಶಗಳನ್ನ ಹಿಡ್ಕೊಬೇಕಷ್ಟೇ ಮೇಡಮ್. ಸಿನಿಮಾ ಚೆನ್ನಾಗಿದೆ ಮೇಡಮ್. ಸಿನಿಮಾ ಸತ್ಯಾಂಶ ಅರ್ಥ ಮಾಡ್ಕೊಂತೀವಿ ಅನ್ನೋದಿರ ಬಂದು ನೋಡಿ, ಇಲ್ದಿರ ನಿಮ್ಗೇನು ಅರ್ಥ ಆಗಲ್ಲ ಸಿನಿಮಾ. ಓಕೆ ಬೆಸ್ಟ್ ಇದೆ. ನಮ್ಗೊಂದು 150 ರೂಪಾಯಿ ಕೊಟ್ಟು ಬುದ್ಧಿ ಕಲ್ತ್ಕೊಂಡು ಹೊರಗೆ ಹೋಗ್ತಾ ಇದ್ದೀವಿ. ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, 150 ರೂಪಾಯಿಗೆ ನಮಗೆ ಬುದ್ಧಿ ತುಂಬಿಸಿ ನೀವು ಹಿಂಗೆ ಬದುಕ್ರಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಉಪೇಂದ್ರ ಸರ್ನ ಅದು ಅವರೇ ಸಾಟಿ, ಇನ್ಯಾರು ಇಲ್ಲ ಸಿನಿಮಾದಲ್ಲಿ ರಿಯಾಲಿಟಿ ತೋರಿಸೋದು. ಥ್ಯಾಂಕ್ ಯು. ಅಲ್ಲ ಲಾಂಗ್ ಟೈಮ್ ಅಂದ್ರೆ ಬೇಕಲ್ಲ ಮೇಡಮ್. ಇಂಥ ಸತ್ಯಾಂಶತೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಅಷ್ಟು ದಿನ ಬೇಕು. ಅವ್ರಿಗೆ ಅರ್ಥ ಆಗಿದೆ, ನಮ್ಗಳಿಗೆ ತುಂಬಬೇಕು ಅಂದ್ರೆ ಅವ್ರಿಗೆ ಇಷ್ಟು ದಿನ ಬೇಕಾಗಿತ್ತು. ಆ ಥರ ಮಾಡಿ ಹೇಳಿದ್ದಾರೆ. ಸೂಪರ್. ಒಂದು 9 ವರ್ಷದ ಮೇಲಾಗಿದೆ ಅವ್ರು ಬಂದ್ರು ಹೊಸ ಥರ ಬಂದಿದ್ದಾರೆ. ಚೆನ್ನಾಗಿದೆ. ಯುವ ಇಸ್ ಬೆಸ್ಟ್. ಮೂವಿ ತುಂಬಾ ಆಸಮ್ ಆಗಿದೆ. ಇದನ್ನ ನೋಡೋದಿಕ್ಕೆ ಫಸ್ಟ್ ನಮ್ಮ ಒಳಗಡೆ ಒಂದು ಕಾಮ್ ಮೈಂಡ್ ಬೇಕಾಗಿದೆ. ನಾವ್ ಇವತ್ತು ಆಕ್ಚುಲಿ ಯಾವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ಬೇಕು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಒಂದಷ್ಟು ರೀಲ್ಸ್ ಗಳಲ್ಲಿ ನಮ್ದೇ ಆದ ಲೋಕಗಳಲ್ಲಿ ಕಳೆದು ಹೋಗ್ಬಿಟ್ಟಿದೀವಿ. ಅದು ಏನನ್ನ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಂದ್ಸಲ ಬಂದು ಥಿಯೇಟರ್ ಅಲ್ಲಿ ನೋಡಿ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಆ ಮೂವಿ ನೋಡಿದಾಗ ಅವ್ರಿಗೆ ಅನ್ಸೋದು ಅವರದ್ದೇ ಆದ ದೃಷ್ಟಿಕೋನಗಳು. ಆಸಮ್ ಆಗಿದೆ. ಇದು ಒಂದ್ಸಲ ನೋಡಿದಾಗ ಅಷ್ಟು ಅರ್ಥ ಆಗೋದ್ ಕಷ್ಟ, ಮತ್ತೊಂದ್ಸಲ ನೋಡ್ಬೇಕಾಗುತ್ತೆ. ಮೂವಿನ ಹೈಯೆಸ್ಟ್ ಡಿಕೋಡ್ ಮಾಡಿದೀನಿ ಅನ್ನೋದು ನನ್ನೊಳಗಡೆ ನನಗೆ ತುಂಬಾ ಖುಷಿ ವಿಷಯ. ತುಂಬಾ ಚೆನ್ನಾಗಿದೆ ಮೂವಿ. ನೈಸ್. ಡಿಕೋಡ್ ಮಾಡಿದ್ರಾ? ಖಂಡಿತ ತುಂಬಾ ವಿಚಾರಗಳನ್ನ ಡಿಕೋಡ್ ಮಾಡಿದೀವಿ. ಫೋಕಸ್ ಸಿಕ್ತಾ? ಫೋಕಸ್ ಅನ್ನೋದು ನಮ್ಮ ಒಳಗಡೆ ನಮ್ಮ ವಿಚಾರಗಳಿಗೆ ನಮಗ್ ಬೇಕಾಗಿರೋ ಕ್ಲಾರಿಟಿ. ಮೂವಿಯಲ್ಲಿ ಏನೋ ಫೋಕಸ್ ಇದೆ ಅಂತ ಹುಡುಕ್ಬೇಡಿ. ನೀವು ನಿಮ್ ಜೀವನದಲ್ಲಿ ಯಾವ್ದಕ್ ಫೋಕಸ್ ಮಾಡ್ಬೇಕು ಅನ್ನೋದನ್ನ ಹುಡುಕೊಳ್ಳಿ. ಅದೇ ಮೂವಿಯ ಒಂದು ಗ್ರೇಟೆಸ್ಟ್ ಮೆಸೇಜ್ ಆಗಿ ನಿಮಗ್ ಸಿಗುತ್ತೆ. ಓಕೆ, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಏನ್ ಹೇಳ್ತೀರಾ? ನೀವು ಮೂವಿನ ನೋಡಿ ಅಂತ ಹೇಳ್ತೀನಿ. ಯಾಕೆ ನೋಡ್ಬೇಕಂತ ಕೇಳಿದ್ರೆ? ಯಾಕೆ ಅಂದಾಗ ಪ್ರತಿ ಒಬ್ರಿಗೂ ಅವ್ರೇನೋ ಹೇಳೋದನ್ನ ನಾವು ಕೇಳೋದು ಬೇರೆ ವಿಷಯ. ನಮ್ ಒಳಗಡೆ ವಿಚಾರಗಳಿಗೆ ನಾವು ಕ್ಲಾರಿಟಿ ತಗೊಳ್ಳೋದು ಮತ್ತೊಂದು ವಿಷಯ. ನಾವಿವತ್ ನಿಜವಾಗ್ಲೂ ಯಾವ್ದಕ್ ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಒಳಗಡೆ ನಾವು ಕಂಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಒಂದ್ಸಲ ಬಂದು ಅವರು ಮೂವಿ ನೋಡ್ಬೇಕು. ಉಪ್ಪಿ ಸರ ಬ್ರಿಲಿಯನ್ಸಿಗೆ ಮಾತೇ ಇಲ್ಲ. ಅವರು ಹಿಂದೆ ಪ್ರಜಾಕೀಯದ ಬಗ್ಗೆನೂ ಒಂದಷ್ಟು ತುಂಬಾ ಹೇಳಿದ್ರು. ಅದ್ ಯಾರಿಗೂ ನಮ್ಗೆ ಅರ್ಥನೂ ಆಗಿರ್ಲಿಲ್ಲ. ನಾವ್ ಅದನ್ನ ನಮ್ದೇ ಆ ದೃಷ್ಟಿಕೋನಗಳಲ್ಲಿ ವಿಶ್ಲೇಷಣೆ ಮಾಡಿದ್ವಿ.
ಅವರ ಬ್ರಿಲಿಯನ್ಸಿ ಅರ್ಥ ಆಗಬೇಕು ಅಂದ್ರೆ ಅವರ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು. ಈ ಮೂವಿಯನ್ನ ನೋಡಿದ್ರೆ ಅವರ ವಿಚಾರಗಳು ಇನ್ನೊಂದಷ್ಟು ಗೊತ್ತಾಗುತ್ತೆ. ಅವರೇ ಹೇಳಿದ್ರು, ಅವರು ಹಿಂದೆನೆ ಇಂಡಿಯಾನ ಸೂಪರ್ ಆಗಿ ತೋರಿಸಿದ್ರು. ನಾವು ಇನ್ನೊಂದಷ್ಟು ಅದನ್ನ ಕಲ್ಕಿ ಕಡೆಗೆ ಮಾಡಕ್ ನೋಡ್ತಾ ಇದೀವಿ ಬಿಟ್ರೆ ನಮ್ಮೊಳಗಡೆ ಆ ವಿಷನ್ ಬೇಕು ಅಂತಂದ್ರೆ ನಾವು ನಮ್ಮೊಳಗಡೆ ಬದಲಾಯಿಸ್ಕೊಬೇಕು. ಟ್ರೋಲ್ ಮಾಡೋರೇನು ಯಾವ್ದನ್ ಬೇಕಾದ್ರೂ ಟ್ರೋಲ್ ಮಾಡ್ಬೋದಲ್ವಾ? ಟ್ರೋಲರ್ಸ್ ಖಂಡಿತ ಟ್ರೋಲ್ ಮಾಡಕ್ ಏನಿದೆ ಅಂತ ಹುಡುಕ್ತಾರೆ ಅಷ್ಟೇ ತಾನೇ. ಅವ್ರು ಹೇಳಿದ್ದು ಬ್ರಿಲಿಯಂಟ್ ಆಗಿ ಅದ್ರಲ್ಲಿ ಹೇಳಿರೋ ವಿಷಯನೇ ಅದು. ಯಾವ್ದು ಬೇಕಾದ್ರೂ ಇವತ್ತಿನ ದಿನದಲ್ಲಿ ಟ್ರೋಲ್ ಆಗುತ್ತೆ, ಅಲ್ಲಿ ವಿಷಯ ಇರ್ಬೇಕು ಅನ್ನೋದು ಏನೂ ಇಲ್ಲ. ಅದ್ರ ವಿಚಾರ ಮಾಡ್ಬೇಕು ಅಂದ್ರೆ ವಿಚಾರ ಮಾಡೋ ಶಕ್ತಿ ಇರ್ಬೇಕು, ವಿಚಾರಕ್ಕೊಂದು ವಿಷಯ ಇರ್ಬೇಕು. ಅದು ನಮ್ಮೊಳಗಡೆ ನಾವು ಕಂಡ್ಕೋಬೇಕು. ಏನ್ ಹೇಳ್ಬೇಕು ಗೊತ್ತಾಗ್ತಲ್ಲ ಮೇಡಮ್, ಇನ್ನು ಶಾಕ್ ಅಲ್ಲೇ ಇದೀವಿ. ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ, ಮೇಕಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ನಾರ್ಮಲ್ ಸೆಂಟೆನ್ಸ್ ಅಲ್ಲಿ ಹೇಳೋ ಅಂತದ್ನ ಒಂದು ಫಿಲಮ್ ಅಲ್ಲಿ ಡಿಫ್ರೆಂಟ್ ಆಗಿ ಹೇಳಿದ್ರು ಕೂಡ ಜನಗಳಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋದೇ ಒಂದು ಇದಾಗುತ್ತೆ. ಇರೋಂತ ವಿಷಯನೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅದ್ ನೀವ್ ಅರ್ಥ ಮಾಡ್ಕೊಂಡ್ರೆ ನಮ್ಮ ವ್ಯವಸ್ಥೆ ತುಂಬಾ ಚೆನ್ನಾಗಾಗುತ್ತೆ. ಬ್ರೈನಿಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಇರುವಂತ ಇದೆ ಇನ್ನು ಕೆಲವೊಂದು ಸನ್ನಿವೇಶಗಳು ಡಿಕೋಡ್ ಮಾಡಿ ಅಂತ ಇರುತ್ತಲ್ಲ, ಅದು ಸೌಂಡ್ ಸಿಸ್ಟಮ್ ಬಗ್ಗೆ ಆಗಿರ್ಲಿ, ಆ ರೀತಿಯಲ್ಲಿ ಸ್ವಲ್ಪ ಇನ್ನೊಂದ್ಸರಿ ನೋಡ್ಬೇಕು, ಇನ್ನೂ ನೀಟಾಗಿ ಹೋಗ್ಬೇಕು. ಬಟ್ ಆಕ್ಚುಲಿ ಓಪನ್ ಆಗಿ ಹೇಳಿದ್ದಾರೆ ಏನೇನ್ ನಡೀತಿದೆ, ಏನ್ ಪ್ರಸ್ತುತದಲ್ಲಿ ನಡೀತಿರೋದು, ನೆಕ್ಸ್ಟ್ ಏನ್ ಆಗ್ಬಹುದು, ನಾವ್ ಇದೇ ತರ ಥಿಂಕ್ ಮಾಡ್ಕೊಂಡು ಹೋದ್ರೆ ಆಗ್ಬಹುದು. ಮೇಡಮ್ ಅಲ್ಲಿ ರಷ್ಯಾ ವರ್ಲ್ಡ್ ವಾರ್ ಇಂದ ಹಿಡಿದು ನಮ್ಗೆ ಇಂಡಿಯಾಗೆ ಮಿಡ್ ನೈಟ್ ಅಲ್ಲಿ ಸ್ವತಂತ್ರ ಸಿಕ್ಕಿದ್ದು, ಮತ್ತೆ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿದ್ದು ನಮ್ಗೆ ಗೊತ್ತಿಲ್ದಂಗೆ ಅಲ್ಲಿ ಫಿಲಮ್ ಅಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಓಕೆನಾ? ಅದು ಯಾವ್ಯಾವ ರೀತಿಗೂ ಅದು ಹೇಳ್ತಿರೋದಕ್ಕೆ ಏನಕ್ಕೆ ಯಾವ್ಯಾವ ರೀತಿಗೆ ಅನ್ನೋದು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಷ್ಟೇನೆ. ಅಲ್ಲಿಂದ ಎಲ್ಲಿ ನಡೀತಾ ಇದೆ, ನಡೀತಿರ್ಬೋದು ನೆಕ್ಸ್ಟ್ ಬರೋದು ಅಂತದ್ದು ಒಂದಿದೆ ನೋಡಿ. ಬರೀ ಹೋರಾಟ ಅಂತ ಅನ್ಕೊಂಡೇ ಹೋದ್ರೆ ನಾವು ಎಲ್ಲಿ ಹೋಗಿ ನಿಲ್ತೀವಿ ಅನ್ನೋದು ಅಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲ, ನೀವು ಹೋರಾಟ ಇಲ್ದಿರಾನೆ ಪೀಸ್ಫುಲ್ ಆಗು ಮಾಡಿದ್ರು ಹಿಂಗಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಹೋರಾಟ ಚೀರಾಟ ಮಾರಾಟ ಟೋಟಲಿ ರಾಜಕೀಯ ಸರ್ವನಾಶ ಮಾಡಕ್ಕೆ ಇದು ಬಂದಿರೋದು. ಅಂದ್ರೆ ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಪ್ರಪಂಚ ಅಂದ್ರೆ ಲೈಕ್ ಪ್ರಕೃತಿ ಸೃಷ್ಟಿ ಆದಾಗಿಂದ ಮನುಷ್ಯ ತಪ್ಪು ಮಾಡಬೇಡ ಅನ್ನೋದನ್ನೇ ಮಾಡ್ತಾನೆ. ಅವನು ಆಪಲ್ ತಿನ್ಬೇಡ ಅಂತ ಹೇಳಿದ್ಮೇಲೆ ತಿಂತಾ ಇದಾರೆ. ಅಂದ್ರೆ ತಪ್ಪು ಮಾಡಬೇಡ, ಅಲ್ಲಿ ಸರಿ ಇಲ್ಲ, ಕೆಟ್ಟದಾಗುತ್ತೆ ಅಂತ ಹೇಳಿ ಇಲ್ಲ, ಏನಾಗುತ್ತೆ ನಾನು ನೋಡ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ಅದರಿಂದ ಏನು ಡಿಸ್ಟ್ರಾಯ್ ಆಗುತ್ತೆ, ಇದಾಗುತ್ತೆ ಅನ್ನೋದು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಇದ್ರಲ್ಲೂ ಒಂದೊಂದು ಇದಾಗ್ತಾ ಹೋಗುತ್ತೆ. ಅಲ್ಲಿ ಸತ್ಯ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಎಷ್ಟೊಂದ್ ಜನ ಕೂಗಾಟ ಚೀರಾಟ ಎಲ್ಲ ಮಾಡ್ತಾ ಇರ್ತಾರೆ. ಅವ್ನ್ ಮನ್ಸ್ ಮಾಡಿದ್ರೆ ಅವ್ರನ್ನೂ ಕರ್ಕೊಂಡ್ ಬರ್ಬೋದಾಗಿತ್ತು. ಅವಾಗ ಮತ್ತೆ ಹೇಗೇನು ಅವ್ನ್ ನಾಯಕ ಆಗಿ ಉಟ್ಕೊಂತ ಇದ್ದ. ಅಲ್ಲಿ ಅವ್ನ್ ಏನ್ ಹೇಳ್ಬಿಟ್ಟು ಬಂದ ಸತ್ಯ ಅಂದ್ರೆ ನಿಮ್ಮನ್ನ ನೀವೇ ಕಾಪಾಡ್ಕೊಂಡು ನೀವೇ ಹೊರಗಡೆ ಬರ್ಬೇಕು ಅನ್ನೋದನ್ನ ಅಲ್ಲಿ ಎತ್ತು ತೋರಿಸ್ತಾರೆ. ಅಂದ್ರೆ ಇಲ್ಲಿ ಯಾರು ಇನ್ನೊಬ್ರನ್ನ ಕಾಪಾಡಕ್ ಬರಲ್ಲ, ನಿಮ್ಮನ್ನ ನೀವೇ ಕಾಪಾಡ್ಕೋಬೇಕು.